ಓಕೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಬ್ಲಾಗ್ ನೀವು ನೋಡಿರ್ತೀರ ಆಲ್ರೆಡಿ ತಮಿಳ್ನಾಡಲ್ಲಿ ನಾವೆಲ್ಲ ಹೋಗ್ತಿದ್ದೀರಿ ಅಂತ. ವಯನಾಡ್ಗೆ ಹೋಗ್ತಿದ್ದೀರಿ. ಆಲ್ಮೋಸ್ಟ್ ಇನ್ನೊಂದು ಹಾಫ್ ಅನ್ ಅವರ್ ಏನಾಗಿದೆ, 1.5 hour ಇದೆ. ಸೊ ಈಗ ನಾವು ಎಲ್ಲಿದ್ದೀರಿ ಅಂದ್ರೆ ನಾಗರಹೊಳೆ ಹತ್ರ ಚೆಕ್ ಪೋಸ್ಟ್ ದಾಟಿದೀವಿ. ಈಗ ದಾಟ್ಬಿಟ್ಟು ಹೋಗ್ತಾ ಇದೀವಿ. ನಮ್ದು ಪ್ಲಾನ್ ಇದ್ರೆ ಆಕ್ಚುಲಿ ಬಂಡೀಪುರ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರಿ. ಬ್ಲೂ ಬಿ ಬರ್ಡೇ ಆಗಿದ ತಕ್ಷಣ ಹೋಗೋಣ ಅಂತ ಹೇಳಿದೆ. ಅದು ಏನ್ ಕನ್ಫರ್ಮ್ ಇರ್ಲಿಲ್ಲ. ಬಟ್ ಈಗ ಇವರೇ ಸರ್ಪ್ರೈಸ್ ಆಗಿ ಲಾಸ್ಟ್ ವೀಕ್ ಬ್ಲೂ ಬಿ ಆಗಿದ್ ನೆಕ್ಸ್ಟ್ ಡೇ ಲೈಕ್ ಆದ್ಮೇಲೆ ಸೊ ಅದಕ್ಕೆ ಈಗ ವಯನಾಡ್ಗೆ ಪ್ಲಾನ್ ಮಾಡಿದೀವಿ. ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನಮ್ದೇನಂತ ಪ್ಲಾನ್ ಇಲ್ಲ, ಇಲ್ಲೇ ಅಲ್ಲಿ ಅಂತ ಇಲ್ಲ. ಇವರೆಲ್ಲ ಹುಡುಕಿ ನನಗೆ ಕಳ್ಸಿದ್ರು. ಸೊ ಇವ್ರು ಕರ್ಕೊಂಡು ಹೋಗ್ತಿರೋದೇ ದೊಡ್ಡ ಖುಷಿ ವಿಷಯ. ಸೊ ಅದರಲ್ಲಿ ಇಲ್ಲ ಬೇಬಿ ನಿಮ್ ಇಷ್ಟ, ನೀವು ಯಾವ್ದು ಬೇಕಾದ್ರೂ ಮಾಡಿ, ಏನು ನಂಗೇನಿಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲ ಚೆಕ್ ಮಾಡಿ ಸೊ ನೋಡಿ ಹೋಗ್ತಿದ್ದಾರೆ. ಸೊ ಹೋಗ್ತಾ ಇದೀವಿ. ಚೆಕ್ ಮಾಡಿ ಎಲ್ಲ ಒಂದಷ್ಟು ರೆಸಾರ್ಟ್ಸ್ ಚೆಕ್ ಮಾಡಿದೀವಿ. ಸೊ ಅದೆಲ್ಲ ಯಾವುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಹೋದ್ಮೇಲೆ ಅದು ಲೈಕ್ ತೋರಿಸ್ತೀನಿ, ಎಲ್ಲಿ ಯಾವ ರೆಸಾರ್ಟ್ಗೆ ಹೋಗ್ಬಿಡ್ತೀನಿ, ಹೆಂಗಿದೆ ಪ್ರತಿಯೊಂದು ನಾನು ತೋರಿಸ್ತೀನಿ. ಅಷ್ಟೇ, ಏನು ಹೇಳಕ್ಕಾಗಲ್ಲ. ಇದೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಚೆನ್ನಾಗಿರೋದು. ಬನ್ನಿ ನೋಡೋಣ. ಅಂದ್ರೆ ಇವರು ಫಾರೆಸ್ಟ್ ಅವರಲ್ಲ. ಓಕೆ ಓಕೆ ಓಕೆ, ಎಷ್ಟು ಚೆನ್ನಾಗಿದೆ. ಮಂಕಿ 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 ಅಂತ ಇದ್ ಮಾಡ್ತಿದ್ದಾರೆ. ನೋಡೋಣ ಸಿಗುತ್ತೆ ಇಲ್ಲ. ಅಟ್ಲೀಸ್ಟ್ ದೂರದಿಂದ ಆದ್ರೂ ತೋರಿಸ್ಬಿಡೋಣ ಅಂತ ಅನ್ಕೊಂಡಿದೀವಿ. ಬಟ್ ಬರ್ತೀವಿ, ಒಂದಲ್ಲ ಒಂದು ದಿನ ಬಂಡೀಪುರ ಫಾರೆಸ್ಟ್ಗೆ ಬರಲೇಬೇಕು ಅಂತ ಅನ್ಕೊಂಡಿದೀವಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಲೂಬಿ. ಅವ್ಳಿಗೆ ಸಿಕ್ಕಾಪಟ್ಟೆ. ಈಗ ಸದ್ಯಕ್ಕೆ ಲೋಕಿ ಅವರು, ನಾನು, ಶ್ರೀ ಅಂಡ್ ಲೂಬಿ. ಸೊ ಇಷ್ಟು 4 ಜನ ಅಷ್ಟೇ ಹೋಗ್ತಿರೋದು. ಫಸ್ಟ್ ಟೈಮ್ ಹೋಗ್ತಿದ್ದೀವಿ, ಖುಷಿ ಆಗ್ತಿದೆ. ಸೊ ನೋಡೋಣ ಹೇಗಿರುತ್ತೆ, ಹೇಗೆ ಎಂಜಾಯ್ ಮಾಡ್ತೀವಿ ನಿಜ ನಮ್ಗೆ ಗೊತ್ತಿಲ್ಲ. ಲೆಟ್ಸ್ ಸಿ ಅಷ್ಟೇ. ಬೇಡ ಸರಿ, ಅಲ್ಲೋದ್ಮೇಲೆ ಹೇಗೆ ಎಂಜಾಯ್ ಮಾಡಿ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ಇಲ್ಲೆಲ್ಲ ಫುಲ್ ಶೇಕ್ ಆಗಿ ನಾನು ವಿಡಿಯೋ ಕಟ್ ಆಗ್ತಿದೆ. ಅದಕ್ಕೆ ಗೈಸ್ ಏನ್ ಗೊತ್ತಾ, ಈಗ ಇಲ್ಲಿ ನಾವು ಊಟ ತಿನ್ನೋಣ ಅಂದ್ಬಿಟ್ಟು ಲೈಕ್ ರೆಸಾರ್ಟ್ ಅಲ್ಲೂ ಇದೆ. ಬಟ್ ನೈಟು ಅಲ್ಲೇ ತಿಂತೀರಲ್ವಾ, ಸೊ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲ ಎಲ್ಲನ ತಿನ್ನೋಣ ಅಂದ್ಬಿಟ್ಟು ಹುಡುಕ್ತಾ ಇದೀರಿ. ಬಟ್ಟೆ ಅಂಗಡಿ ಕೂಡ ಈ ಹೋಟೆಲ್ ಅಲ್ಲಿ ಹಾಕಿರ್ತಾರಲ್ಲ, ಅಷ್ಟು ಸ್ಟೈಲಿಶ್ ಆಗಿದೆ. ನಮ್ಗೆಲ್ಲೂ ಊಟ ಆದ್ರೆ ಸಿಗ್ತಾ ಇಲ್ಲ. ಬಟ್ ಎಲ್ಲಿ ಸಿಗ್ತಾ ಇಲ್ಲ. ನೋಡೋಣ ಎಲ್ಲಾನ ಸಿಗುತ್ತೇನೋ ಅಂತ. ಸಿಕ್ಕಿದ್ರೆ ತೋರಿಸ್ತೀನಿ. ಓಕೆ, ಏನೇನ್ ತಗೊಂಡ್ರಿ ಅಂತ ಎಲ್ಲ ಅಲ್ಲಿ ಹಾಕಿದ್ದಾರೆ. ಹೋಟೆಲ್ ಅಂತ ಬೇಡ, ಅವ್ರ ಹತ್ರನೇ ಕೇಳ, ಅವ್ರ ಹತ್ರನೇ ತಗೊಳ್ಳೋಣ. ಎಲ್ಲ ಅವರೇ ಇರ್ತಾರೆ, ಸುಮ್ನೆ ಅವ್ರ ಎಲ್ಲ ಕ್ಲೋಸ್. ಫಿಶ್ ಇದೆ ಇಲ್ಲ. ಗಟ್ ಶಿಟ್ ಏನ್ ಗೊತ್ತಾಗ, ನನಗೆ ಮಲಯಾಳಿ ಏನ್ ಮಾತಾಡಿದ್ರೆ ಅರ್ಥ ಆಗುತ್ತೆ. ಓಕೆನಾ, ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಒನ್ ಥಿಂಗ್ ಏನಂದ್ರೆ ಮಾತಾಡೋದು ಬರಲ್ಲ ಇವ್ರಿಗೆ, ಕನ್ನಡ ಅರ್ಥ ಆಗಲ್ಲ. ನಾನ್ ವೆಜ್ ಇದೆ ಅಂದ್ರೆ ಫಿಶ್ ಇದೆ ಆಮೇಲೆ ಫಿಶ್ ಇದೆ ಅಂದ್ರೆ ಅಂತಂದ್ರು. ಈಗ ಕನ್ನಡ ಬರುತ್ತೆ ಅಂದ್ರೆ ನಕ್ಕೊಂಡು ಹೋಗ್ತಿದೆ. ಏನು ಮಾಡೋಕ್ಕಾಗಲ್ಲ, ಬಟ್ ಅರ್ಥ ಆಗುತ್ತೆ. ನೋಡೋಣ. ಸೊ ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ನೀವು ಇನ್ ಕೇಸ್ ಈ ಕಡೆ ಬಂದ್ರೆ ನೀವು ಇಲ್ಲೇ ಟ್ರೈ ಮಾಡಿ. ಓಕೆ, ವಿಲ್ ಗೋ ದೇರ್. ನಾನ್ವೆಜ್ ಮೀಲ್ ಇರುತ್ತಾ? ನಾನ್ವೆಜ್ மீல் நான்வெஜ்ஜா வெஜ்ஜே? நான்வெஜ் இருக்கா? ஓகே ஐட்டम्स மீல் நான்வெஜ் ಐಟಮ್ಸ್ ಮೀಲ್ಸ್ ಚಟ್ನಿ ಇದ್ರೆ ಚೆನ್ನಾಗಿದೆ. ಮಾಡೋದೇ ಯಾರು ಪರೋಟ ಚೆನ್ನಾಗಿದೆ. ಅವ್ರಿಗೆ ಸೆಟ್ ಆಗುತ್ತೇನೋ, ಬಟ್ ಇದು ಹೆಂಗಿದೆ ಅಂದರೆ ಕರಿ
ಹುಣಸೆ ನೀರು ಇರುತ್ತೋ ಸೇಮ್ ಹಂಗೆ ಹುಣಸೆಹಣ್ಣು ನಾವು ಚೆನ್ನಾಗಿ ನೆನೆಸ್ಬಿಟ್ಟು ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಹಂಗಿದೆ ಬಟ್ ಚೆನ್ನಾಗಿದೆ. ಇವರು ಉಳಿತೀನಲ್ಲ ಸೊ ಅದಕ್ಕೆ ಏನೋ ಹಾಂ ಬಟ್ ಸೊ ಅದು ಚಿಕನ್ ಗ್ರೇವಿ, ಇದು ಫಿಶ್ ಕರಿ, ಇದು ಫಿಶ್ ಫ್ರೈ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಎಕ್ಸ್ಟ್ರಾ ಮತ್ತೆ ಇನ್ನೊಂದು ಪರೋಟ ಹಾಕ್ಸ್ಕೊಳ್ತೀನಿ. ನಾನು ಪರೋಟ ನಾನು ಒಂದೇ ತಿನ್ನೋದು ಯಾವತ್ತೂ 2 ತಿಂದಿಲ್ಲ, ಬಟ್ ಫಾರ್ ದ ಫಸ್ಟ್ ಟೈಮ್ 2 ತಿಂತಾ ಇರೋದು. ನಾನು ಗಾಗಲ್ಸ್ ತಂದಿಲ್ಲಲ್ಲ, ಸೊ ಗಾಗಲ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಲೋಕಿ ಅವ್ರಿಗೆ ಈಗ ಟ್ಯಾಕ್ಸ್ ಹಾಕಿದ್ವಿ. ನಂಗೆ ಬೇಕಿತ್ತು ಗಾಗಲ್ಸು ಅಂತ, ಅದಕ್ಕೆ ಇಲ್ಲಿ ನೋಡಿದ್ರಿ ನನ್ನ ದೃಷ್ಟಿಗೆ. ಅಂದರೆ ನಾವು ತೊಗೊಬೇಕು ಅಂತ ಹೇಳಿದ್ವಿ, ಅವರಂದರು ಕೊಡ್ತೀನಿ ಅಂತ, ಬಟ್ ನೋಡಿದ್ರೆ ಇಲ್ಲೇ ಇದೆ. ಅದಕ್ಕೆ ಇವಾಗ ಇಲ್ಲೇ ತೊಗೊಂಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ಸೊ ಈ ಗಾಗಲ್ಸ್ನೇ ತಗೊಂಡೆ ನಾನು, EDEE ಕಂಪನಿದಂತೆ, ಚೆನ್ನಾಗಿತ್ತು. ಸೊ ತೊಗೊಂಡಿದ್ದೀನಿ, ಸನ್ ಗ್ಲಾಸ್ ಇದು ತೊಗೊಂಡೆ. ಕೊನೆಗೂ ರೀಚ್ ಆದ್ವಿ ನಾವು. ನಮ್ಮ ಮಗಳು ಪಾಪ ಮಲಗಿಬಿಟ್ಟಿದ್ದಾಳೆ. ಸ್ಟೋಲ್ಗೆ ಹೋಗಿ ಏನಾದರೂ ಊಟ ಕೊಡಬೇಕು, ಊಟ ಕೊಟ್ಟು ಫ್ರೆಶ್ ಅಪ್ ಆಗಬೇಕು. ಸೊ ಈಗ ನಮ್ಮ ಕಾರಲ್ಲಿ ಪಾರ್ಕಿಂಗ್ ಮಾಡಿ ಈಗ ನೋಡುವಂಥ ಫುಲ್ പാർക്കിങ്ങിന് ഞാൻ ചെക്കിംഗ് കേസിനെ കൊണ്ടുവരുന്നുണ്ട്. മറ്റേ വർക്കൗട്ടാണ്. ಸುಮ್ಮನೆ ಇಟ್ಕೊಂಡಿದ್ದೆ ನಾವು ಅವಾಗಿಂದ. ಯಾವುದು ಅದಾ? ಹ್ಯಾಪಿ Bluebee? ಯಾರು ಬುಕ್ ಮಾಡಿ Take. ನೆಕ್ಸ್ಟ್ ಟೈಮ್ ನೋಡೋಣ. No, she's at me. ನೀನು ಬರ್ಸೋಕ್ಕಿಲ್ಲ ರೂಮ್ ಆಗುತ್ತಾ? ಮತ್ತೆ ಬೇಡ ಬಟ್ ಅಲ್ಲ ಸಾಕು, ಒಂದೊಂದ್ಸಲಿ ವಿಸಿಟ್ ಮಾಡಬೇಕು. ಅಲ್ಲ ಇನ್ನು ಅವಾಗಲೂ ಫೀಲ್ ಆಗಿಲ್ಲ ನಿಮಗೆ ಯಾರ ರೂಮು? ಪರವಾಗಿಲ್ಲ, ನಾನು ಒಂದೇ ಸಲ ಜರ್ನಿ ಮಾಡಬೇಕು. ಬ್ಲೂಬಿ ಕಮ್ ಹಿಯರ್. ಸ್ಟಾರ್ಟೆಡ್. ಒಂಥರ ಸ್ಟಾರ್ ಥರ ಅನ್ಸುತ್ತೆ, ಅದು ಅನ್ಸುತ್ತೆ. ಕುಡಿಯೋ, ಚೆನ್ನಾಗಿದೆ. ಆರೆಂಜ್ ಜ್ಯೂಸ್ ಥರ ಇದೆ. ಚೆನ್ನಾಗಿಲ್ಲ? ಆ ಬೀಜ ತಿನ್ಬೇಡ, ಕುಡಿ. Thank you so much, ma'am. What juice it is? It's passion fruit. Okay, it's a fresh juice only, right? Yes. Yeah, you can give to her. No, it's nice. Look at how you're feeling. ಅಂತ ಆಟೋ ಆಟೋ ಟಾಟಾ ಆಟೋ. ಸೊ ನಾವು ಬುಕ್ ಮಾಡಿರುವಂಥ ರೂಮ್ ಬಂದು ಇದು. ಸೊ ರೆಸಾರ್ಟ್ ಲಾಕ್ ಆಗ್ಬಿಟ್ಟಿದೆ. ಬೇಬಿ ಓಪನ್ ಮಾಡಿ. ಲಾಕ್ ಆಗ್ಬಿಟ್ಟಿತ್ತು. ಅವಳು ಸ್ವಿಮ್ಮಿಂಗ್ ಹೋಗ್ಬೇಕಂತೆ, ಬಟ್ಟಿ ಶಬ್ಬಿಸ್ತಿದ್ದಾಳೆ. ಸೊ ಬೆಡ್ ಆ್ಯಂಡ್ ಐ ಥಿಂಕ್ ಬಾತ್ರೂಮ್ ಅನ್ಸುತ್ತಲ್ವ ಇದು. ಸೊ ದಿಸ್ ಇಸ್ ದ ವಾಶ್ರೂಮ್. ಚಿಪ್ಸ್
ಅನ್ಫಾರ್ಚುನೇಟ್ಲಿ ವಿಲ್ಲಾ ಟೂರ್ ನಾನು ಮಾಡೋದಕ್ಕೆ ಆಗಲಿಲ್ಲ. ಬ್ಲೂಬಿ ಸ್ವಿಮ್ಮಿಂಗ್ ಹೋಗಬೇಕು ಅಂತ ಆಟ ಮಾಡ್ತಿದ್ಲು, ಮತ್ತು ಅವಳು ಊಟ ಕೂಡ ಮಾಡಿರಲಿಲ್ಲ. ಸೊ ಅವ್ಳಿಗೆ ಊಟ ಮಾಡಿಸಿ ಸ್ವಿಮ್ಮಿಂಗ್ ಹೋಗೋಷ್ಟೊಳಗೆ ಲೇಟ್ ಆಗೋಗಿತ್ತು. ಮತ್ತೆ ಬಂದು ಮಾಡೋಣ ಅಷ್ಟೊಳಗೆ ರೂಮ್ ತುಂಬ ಮಿಸ್ಸಿ ಆಗಿರೋದ್ರಿಂದ ನಾನು ಮಾಡೋದಕ್ಕೆ ಆಗಿಲ್ಲ. ಬಟ್ ವಿಲ್ಲಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಇರೋದಷ್ಟರಲ್ಲೇ ತೋರಿಸ್ತಿದ್ದೀನಿ. ದರ್ ಇಸ್ 3 ಕ್ಯಾಟಗರೀಸ್ ಆಫ್ ವಿಲ್ಲಾ ಇದರಲ್ಲಿರೋದು. ಒನ್ ಬಂದು ಲಕ್ಸುರಿ ಲೇಕ್ ವ್ಯೂ ವಿಲ್ಲಾ ಅಂತ ಇದೆ, ನಾವು ಅಟ್ ಪ್ರೆಸೆಂಟ್ ಬುಕ್ ಮಾಡಿರೋದು. ಆ್ಯಂಡ್ ಅನದರ್ ಒನ್ ಜಕೂಸಿ ವಿಲ್ಲಾ, ಇನ್ನೊಂದು ಬಂದು ರೊಮ್ಯಾಂಟಿಕ್ ಪೂಲ್ ವಿಲ್ಲಾ. ನಾವು ರೊಮ್ಯಾಂಟಿಕ್ ಪೂಲ್ ವಿಲ್ಲಾನ ಮಾಡ್ಕೊಳೋಣ ಅಂತ ನೋಡಿದ್ರಿ, ಬಟ್ ಬಿಲೋ 14 ಇಯರ್ಸ್ ನಮಗೆ ಅಲೋ ಇಲ್ಲ ಅಂತ ಹೇಳಿದ್ರು. ಲೈಕ್ ಶ್ರೀ ಬ್ಲೂಬಿ ಬರ್ತಿರೋದ್ರಿಂದ ಸೊ ದೇ ಡಿಡ್ ನಾಟ್ ಆಕ್ಸೆಪ್ಟ್. ಯಾಕೆಂದರೆ ಅದು ಪೂಲ್ ಇರೋದ್ರಿಂದ ಸೊ ಯಾಕೆ ಮಕ್ಕಳು ಇರ್ತಾರಲ್ವ, ಸೊ ಹೆಚ್ಚು ಕಮ್ಮಿ ಬೇಡ ಅಂತ ಹೇಳಿ. ಸೊ ದೇ ಆರ್ ನಾಟ್ ರೆಡಿ ಟು ಟೇಕ್ ದ ರಿಸ್ಕ್. ಸೊ ಅದಕ್ಕೆ ಬೇಡ ಅಂತ ಹೇಳಿದ್ರು. ನಾವು ಸರಿ ಆಯಿತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳಿ ನಾವು ಲೇಕ್ ವ್ಯೂ ವಿಲ್ಲಾಗೆ ನಾವು ಬುಕ್ ಮಾಡಿದ್ದೀವಿ. ಸೊ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಿಮ್ಮಿಂಗ್ ಮಾಡ್ತಿದ್ವಿ. ಬ್ಲೂಬಿ ಫುಲ್ಲು ಸ್ವಿಮ್ಮಿಂಗ್ ಮಾಡಬೇಕು ಅಂತ ಫುಲ್ ಅರ್ಥ ಮಾಡ್ತಿದ್ದಾರೆ. ಅದಕ್ಕೆ ಸ್ವಿಮ್ಮಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಈಗ ಸ್ವಿಮ್ಮಿಂಗ್ ಹತ್ರ ಹೋಗ್ತಿದ್ವಿ. ನಾವು ಒಂಚೂರು ಟೀ ಎಲ್ಲ ಕುಡ್ದು ಹೋಗೋಣ ಅಂತ ನೋಡಿ ಆಲ್ರೆಡಿ ಇದ್ಬಿಟ್ಟಿದ್ದಾಳೆ. ನೋಡೋಣ ಬನ್ನಿ. ಹ್ಯಾಪಿ ಬರೀ ತಿನ್ನೋದು ಎಷ್ಟು ಬೆಟ್ರ್ ಹೋಗುತ್ತೆ ಕೋಲ್ಡ್ಗೆ. Groovy, turn this side. Come. Bluebee, turn. Bluebee, come here. ಇಲ್ಲಿ ಬನ್ನಿ, ಮಮ್ಮ ಹತ್ರ ಬಾ, ಮಮ್ಮ ಹತ್ರ ಬನ್ನಿ. ಚೆನ್ನಾಗಿತ್ತಾ? ಎಂಜಾಯ್. ಸೂಪರ್ ಸೊ ಈಗ ಫುಲ್ ಸ್ವಿಮ್ಮಿಂಗ್ ಮುಗ್ದು ಎಂಜಾಯ್ ಮಾಡಿ ಸೊ ಈಗ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಟು ದ ರೂಮ್. ಸೊ ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಈಗ ಮತ್ತೆ ಏನದು ನೈಟ್ ಟ್ರೈಲ್ ಅಂತ ಏನೋ ಇನ್ಸ್ಪೆಕ್ಷನ್ ಅಂತೆ, ಅದು ನೋಡೋಣ ಅಂತ ಬಂದ್ವಿ. ಬಟ್ ಟೈಮ್ ಆಗೋಗ್ಬಿಟ್ಟಿದೆ ಅಂತೆ. 7:30ಗೆ ಏನೋ ಸ್ಟಾರ್ಟ್ ಆಗಿತ್ತಂತೆ. ಈಗ ಒಂದು 8:15 ಲಾಸ್ಟು, ಈಗ 8:03 ಆಗಿಬಿಟ್ಟಿದೆ. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಇಂಡೋರ್ ಗೇಮ್ ಮಾಡೋಣ ಅಂತ ಬಂದರೆ ಇವ್ರು ನೋಡಿ ಇಲ್ಲಿ ವರ್ಕೌಟ್ ಮಾಡ್ತಿದ್ದಾರೆ. ನಮ್ಮ ಜಿಮ್ಮಲ್ಲೇ ಮಾಡಲ್ಲ, ಬಂದು ಇದು ಮಾಡ್ತಿದ್ದಾರೆ, ಸುಮ್ಮನೆ ಟ್ರೈ ಮಾಡ್ತಿದ್ದಾರೆ. ಈ ಥರ ಇಟ್ಕೊಂಡಿದ್ದಾರೆ. ಎಂಜಾಯ್ ಮಾಡೋಕ್ಕೆ ಬಂದಿರ್ತೀರಿ. ಸೊ ಯಾರು ಮಾಡ್ತಾರೆ, ಒಬ್ರಿಗೂ ಮಾಡ್ತಾರೆ, ಬಟ್ ನಾವೆಲ್ಲ ಮಾಡಲ್ಲ. ಸೊ ಏನಾಯ್ತು, ಎಂಜಾಯ್ ಮಾಡಿ ಬಂದಿರೋದು ಎಂಜಾಯ್ ಮಾಡಬೇಕು ಚೆನ್ನಾಗಿ. ಈ ಥರ ಔಟ್ಸೈಡ್ ಬಂದರೆ ಒಬ್ಬೊಬ್ರು ಡಯಟ್ ಎಲ್ಲ ಮಾಡ್ತಾರೆ, ಡಯಟಲ್ಲಿ ಇದ್ದೀನಿ ಅಂತ. ಸೊ ನಾವು ಆ ಥರ ಎಲ್ಲ ಇಲ್ಲ. ಆಚೆ ಬಂದರೆ ಆಚೆ ತಿಂತೀರಿ, ಜಿಮ್ಮಲ್ಲಿದ್ದರೆ ಜಿಮ್ ವರ್ಕೌಟ್ ಮಾಡ್ತೀರಿ, ಮನೇಲಿದ್ದರೆ ಡಯಟ್ ಮಾಡ್ತೀರಿ. ಎಸ್. ಸೊ ಬನ್ನಿ ಈಗ ಇಂಡೋರ್ ತೋರಿಸ್ತೀನಿ, ಇಂಡೋರ್ ಗೇಮ್ಸ್ ನೋಡಿ. ದಿಸ್ ಇಸ್ ದ ಇಂಡೋರ್ ಗೇಮ್. ನಮ್ಮ ಬ್ಲೂಬಿ ಆಲ್ರೆಡಿ ಕ್ರಿಕೆಟ್, ಆ್ಯಕ್ಚುಲಿ ಅವ್ರ ಅಪ್ಪಗೆ ಬ್ಲೂವಿನ ಕ್ರಿಕೆಟ್ಗೆ ಹಾಕಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ. ಬಟ್ ಅವಳಿಗೆ ಇಂಟ್ರೆಸ್ಟ್ ಇದ್ರೆ ಆಗ್ತಾರಂತೆ, ಇಲ್ಲಾಂದ್ರೆ ಇಲ್ಲ ಅಂತೆ. Give that. ಅವರೇ ವಿನ್. ಓಕೆ ಗೆದ್ದಾಯ್ತು, ನಾನೇ ವಿನ್ನು.
ಬಿಡಿ ಇನ್ನೇನು ಇನ್ನು ಅದಕ್ಕೆ ನತ್ತಿದ್ದು ನೈಸ್. ಸೊ ದಿಸ್ ಇಸ್ ದ ಪ್ಲೇಯಿಂಗ್ ಏರಿಯಾ. ಸೊ ಟೆನ್ನಿಸ್ ಇದೆ, ಸೊ ಇದು ಕಿಡ್ಸ್ ಪ್ಲೇಯಿಂಗ್ ಏರಿಯಾ ಇದೆ, ಪ್ಲೇ ಏರಿಯಾ. ಆಮೇಲೆ ಅಲ್ಲಿ ಕ್ಯಾರಮ್ ಇದೆ, ಮತ್ತೆ ಚೆಸ್ ಇದೆ, ಕ್ರಿಕೆಟ್ ಥರ ಏನೋ ಕಟ್ಟಿದ್ದಾರೆ. ಅದು ಬಿಟ್ಟರೆ ಇಷ್ಟು ಇದು ಕಿಡ್ಸ್ ಪ್ಲೇ ಏರಿಯಾ. ನಿಜ ಕಬಡ್ಡಿ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಈಗ ಫುಲ್ ಗೇಮ್ ಎಲ್ಲ ಮುಗಿಸಿ ಎಲ್ಲ ಗೇಮ್ ಆಡಿದ್ರಿ ನೋಡಿ. ಇಲ್ಲಿ ಕ್ಯಾರಮ್ ಬೋರ್ಡ್ ಇದೆ, ಅಲ್ಲಿ ಚೆಸ್ ಇದೆ, ಅದೊಂದು ಆಡಿಲ್ಲ ಅಷ್ಟಂದ್ರೆ ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ಹಿಯರ್ ಇಸ್ ಕ್ರಿಕೆಟ್. ಸೊ ನಮ್ಮ ಬಾಸ್ ಆ್ಯಂಡ್ ಲೇಡಿ ಬಾಸ್ ಇಬ್ಬರು ಬರ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ಏನು ಬೇಬಿ? ಊಟನಾ? ಊಟ ಈಗ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ನಾನು ಇಲ್ಲಿ ಬಂದಾಗ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಯೋಚನೆ ಮಾಡಿದೆ. ಇಟ್ ವಾಸ್ ಗುಡ್. 2 ಕಣ್ಣು ಸಾಲದು ಇದನ್ನೆಲ್ಲ ನೋಡೋದಕ್ಕೆ. ಸೊ ತುಂಬ ಜನ ಎಕ್ಸ್ಪೀರಿಯನ್ಸ್ ಇರೋರೇನೋ ಗೊತ್ತಿಲ್ಲ, ಬಟ್ ನಾವು ಈ ಥರ ಅಪರೂಪ ಬಂದರೆ ನಿಜವಾಗ್ಲೂ ಅಂಥವ್ರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಹೆಂಗೆ ಕಾಣಿಸ್ತೀವಿ ನೋಡಿ, ಅಲ್ಲಿರೋವೆಲ್ಲ ರೆಸಾರ್ಟ್ಸು ಎಷ್ಟು ಚೆನ್ನಾಗಿದೆ, ಎಷ್ಟು ಸಣ್ಣಗಿದೆ. ಗಾಳಿ ಮಳೆ ಬೇರೆ ಬಂದಿದೆ, ಅದು ಯಾವ ಗ್ಯಾಪಲ್ಲಿ ಬಂದು ಗೊತ್ತಿಲ್ಲ. ಸಾರಿ ಡಿನ್ನರ್ ಇದು ನನ್ನ ಡಿನ್ನರು. ಚಿಕನ್ ಸೂಪ್, ಫಿಶ್ ಆ್ಯಂಡ್ ಚಿಕನ್. ಇದು ಬ್ಲೂಬಿಗೋಸ್ಕರ ತೊಗೊಂಡೆ. ಆ್ಯಂಡ್ ಇದು ಸೊ ಇದೊಂದು ಮೈ ಫೇವ್ರೆಟ್ ಪಾಸ್ತಾ. ತಂದೂರಿ ಚಿಕನ್ ಇರಬೇಕು. ಒಂಚೂರು ಸ್ಟಾಪ್ ಆಗಿದೆ. ಒಂದು ಎಷ್ಟು ಬರುತ್ತೆ? 2 ಬರುತ್ತಾ? ಒಂದು ಸಾಕಲ್ವಾ? 2 ಕೊಡಿ ಸರ್. ವಾ ಮಮ್ಮ ಅಳ್ತದ ಮನೆ, ಮಮ್ಮ ಅಳ್ತೈತೆ. ಮಮ್ಮ ಅಳ್ತದ, ಮಮ್ಮ ಅಳ್ತದೆ. ಮಮ್ಮ ಅಳ್ಬೇಡ. Don't cry. Don't cry. Papa, get why did you bitten? This is my breakfast. Roti, puri, curry, chana masala, Saturday so veg. Kayma. Anisute. No saak batala hai. ನಮ್ಮ ಬ್ಲೂಬಿ ಯೋಗರ್ಟ್ ತಿಂತಾವಳೆ. ಯೋಗರ್ಟ್ ಕೆಳಗಡೆ ಹೋಗ್ತಾ ಇದೀವಿ. ಅದನ್ನ ಮುಗಿಸ್ಕೊಂಡು ಮತ್ತೆ ರೆಸಾರ್ಟ್ ಅಂದ್ರೆ ಬಿಫೋರ್ 4 o'clock ಅಷ್ಟೊಳಗಡೆ ಹೋಗ್ಬೇಕು. ಓಕೆ, ಇಲ್ಲಾಂದ್ರೆ ಸ್ವಲ್ಪ ಎಲಿಫೆಂಟ್ಸ್ ಎಲ್ಲ ಇರುತ್ತಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಬಿಫೋರ್ ಅಟ್ಲೀಸ್ಟ್ 4 o'clock ಒಳಗಡೆ ಬನ್ನಿ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ, ನೋಡೋಣ. ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾರೆ. ಇಲ್ಲಿ ಕ್ಯಾಮ್ರಾಮನ್ ಇದ್ದಾರೆ. ಕ್ಯಾಮ್ರಾಮನ್ ಏನ್ ಮಾಡ್ತಾ ಇದ್ದೀರಾ? ಫೋಟೋ ಹಿಡಿತಿದ್ದೀರಾ?
ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಳಿಗೆ ಮಾಡಬೇಕು ಫೋಟೋ ಶೂಟು. ಸೊ ಈಗ ನಾವು ಚೆಕ್ಔಟ್ ಆಗಿ ಈಗ ಹೊಡ್ತಿದ್ದೀವಿ. ಚೆಕ್ಔಟ್ ಪಾರ್ಕಿಂಗ್. ಸೊ ಈಗ ಹೋಗ್ತಿದ್ವಿ. ನಮ್ಮ ರೂಪಿ ಅಂತ ಹೆವಿ ಕಿರಿಕ್ ಮಾಡ್ತಿದ್ಲು. ಸ್ವಿಮ್ಮಿಂಗ್ ಮಾಡಬೇಕು ಅಲ್ಲೋದ್ರೆ ಅಲ್ಲಿ ಆಕ್ಚುಲಿ ಪ್ರಾಬ್ಲಮೇ ಇಲ್ಲ, ಯಾಕಂದ್ರೆ ರೂಮಲ್ಲೇ ಸ್ವಿಮ್ಮಿಂಗ್ ಇದೆ ತಾನೇ ಬೇಬಿ. ಪ್ರೈವೇಟ್ ಅಲ್ವಾ ಬೇಬಿ? ಪ್ರೈವೇಟ್ ತಾನೆ. ಸೊ ಅದು ಪ್ರೈವೇಟ್ ಸ್ವಿಮ್ಮಿಂಗ್ ಮಾಡಿ ರೆಸಾರ್ಟ್ ಏನು ಅಲ್ಲಿ? ಆರಾಮ್ ರೆಸಾರ್ಟ್